ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 8ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಪೋಸ್ಟ್ನಲ್ಲಿ ಕಳಿಸೋರಿಗೆಲ್ಲ ಇನ್ವಿಟೇಷನ್ ಕಳಿಸಾಯ್ತಾ ವಾಗೀಶಾ? ಕುಳಿತಲ್ಲೇ ತಮ್ಮ ಹಿರಿಯತನ ನಡೆಸುತ್ತಿದ್ದರು ಸೀತಮ್ಮ. ಹ್ಞೂ ಕಣಮ್ಮ, ಕಳಿಸಾಯ್ತು. ಸಮಾಧಾನದಿಂದಲೇ ಉತ್ತರ ನೀಡುತ್ತಿದ್ದರು ವಾಗೀಶ. ಇನ್ವಿಟೇಷನ್ ಜೊತೆ ಒಂದು ಪತ್ರ ಇಟ್ಟಿದೆಯಾ ತಾನೇ? ಮರ್ತಿಲ್ಲ ತಾನೇ? ಸೀತಮ್ಮನ ವಿಚಾರಣೆಗೆ ಬೇಸರಗೊಳ್ಳದ ವಾಗೀಶ, ಹೂನಮ್ಮ ಇಟ್ಟಿದ್ದೀನಿ, ಮರ್ತಿಲ್ಲ ಎಂದ ಸಮಾಧಾನದಿಂದ. ಏನೋಪ್ಪ, ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ. ಅವ್ರ ಮನೆಗೆ ಹೋಗಿ ಅಕ್ಷತೆ ಕೊಟ್ಟು ಮದುವೆಗೆ 4 ದಿನ ಮುಂಚಿತವಾಗೇ ಬರಕ್ಕೆ ಹೇಳಿ ಸಿಹಿ ಊಟ ಮಾಡ್ಕೊಂಡು ಬರ್ತಿದ್ವಿ. ಈಗ ನೋಡಿದ್ರೆ ಒಂದು ಪತ್ರದಲ್ಲಿ, ಒಂದು ಇನ್ವಿಟೇಷನ್ ಕಾರ್ಡಲ್ಲಿ ಮುಗಿಸೇ ಬಿಡ್ತೀರ. ಹೀಗಾದರೆ ನಮ್ಮೋರು ತಮ್ಮೋರು ಅಂತ ಅದೇನು ಬಾಂಧವ್ಯ ಉಳಿಯುತ್ತೋ ಏನೋ. ತಮ್ಮಲ್ಲೇ ಗುಣಗಾಡುತ್ತಿದ್ದರು ಸೀತಮ್ಮ. ಏನಜ್ಜಿ ಅದು, ನಿಮ್ಮ ಕಾಲದಲ್ಲಿ ಆಗ್ತಾ ಇದ್ದಿದ್ದು ನಮ್ಮ ಕಾಲದಲ್ಲಿ ಆಗದೇ ಇರೋದು ಎನ್ನುತ್ತಾ ಸೀತಮ್ಮನ ಮಗ್ಗುಲಲ್ಲಿ ಕುಳಿತಳು ಆದ್ಯ. ಐ ಕೂಸೆ, ಹೊಟ್ಟೆಗೇನಾರು ಹಾಕ್ಕೊಂಡ್ಯಾ ಅಥವಾ ಹಾಗೆ ಬೀದಿ ಸುತ್ತಾ ಇದೆಯಾ? ನಿಮ್ಮಮ್ಮನೂ ಹೀಗೆ ತರ್ಕಲ್ ತಲೆ ಬಿಟ್ಕೊಂಡು ಬೀದಿ ಬೀದಿ ಸುತ್ಕೊಂಡಿರ್ತಿದ್ಲು. ಲಕ್ಷಣವಾಗಿ ಎಣ್ಣೆ ಹಚ್ಕೊಂಡು ಹೆರಳು ಹಾಕ್ಕೋಬಾರ್ದಾ? ಹರಡಿದ್ದ ಅವಳ ಮುಂಡು ಕೂದಲನ್ನು ಹಿಡಿದು ಕೇಳಿದರು ಸೀತಮ್ಮ. ಏನಜ್ಜಿ ನೀನೋ, ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯ. ಅದೇನೋ ಇನ್ವಿಟೇಷನ್ನು ಪತ್ರ ಅಂತೆಲ್ಲ ಹೇಳ್ತಿದ್ಯಲ್ಲ, ಏನದು ಎಂದ ಆದ್ಯಳ ಮಾತಿಗೆ, ದೂರಲ್ಲಿರೋರಿಗೆ ಇನ್ವಿಟೇಷನ್ ಜೊತೆ ಒಂದು ಲೆಟ್ರ್ ಇಟ್ಟು ಕಳಿಸ್ತೀವಿ ಆದ್ಯ. ನಾವು ಖುದ್ದಾಗಿ ಬಂದು ನಿಮ್ಮನ್ನು ಕರಿಬೇಕಾಗಿತ್ತು, ಆದರೆ ಸಮಯ ಕಡಿಮೆ ಇರೋದ್ರಿಂದ ಬರೋಕ್ಕಾಗ್ತಾ ಇಲ್ಲ. ತಾವು ತಪ್ಪು ತಿಳಿದೆ ಖಂಡಿತ ಮದುವೆಗೆ ಬನ್ನಿ ಅಂತ ಉತ್ತರ ಕೊಟ್ಟಿದ್ದು ಲೀಲಾ. ಅದಕ್ಕೆ ಲೆಟರ್ ಯಾಕೆ, ಫೋನ್ ಮಾಡಿದ್ರೆ ಸಾಕಲ್ವಾ ಎಂದವಳ ಮಾತಿಗೆ ಲಕ್ಕ ಲೀಲಾ. ಫೋನ್ ಕೂಡ ಮಾಡ್ತೀವಿ, ಆದರೆ ಅದನ್ನು ಆ ಕ್ಷಣ ಕೇಳಿಬಿಟ್ಬಿಡ್ತಾರೆ. ಲೆಟರ್ ಆದರೆ ಹಾಗಲ್ಲ, ತುಂಬ ದಿನ ಜೊತೆಲೇ ಇಟ್ಕೊಳ್ತಾರೆ ಎಂದ ಲೀಲಾಳ ಮಾತಿಗೆ ಸೈಗುಟ್ಟಿದ ಸರಸು, ನೀವೇನೇ ಹೇಳಿ ಊರಿಂದ ಬರೋ ಲೆಟರ್ಗೋಸ್ಕರ ಕಾಯೋದು, ಬಂದ ಲೆಟರನ್ನೇ ಮತ್ತೆ ಮತ್ತೆ ಓದೋದು, ಮತ್ತದಕ್ಕೆ ಉತ್ತರ ಬರೆಯೋದು, ಆ ಖುಷಿನೇ ಬೇರೆ. ಈಗಿನ ಮಕ್ಕಳಿಗೆ ಅದೆಲ್ಲ ಗೊತ್ತೇ ಇಲ್ಲ ಎಂದಳು. ಅದೆಲ್ಲ ಓಲ್ಡ್ ಫ್ಯಾಷನ್ತೆ. ಈಗ ನೆನೆಸ್ಕೊಂಡ ತಕ್ಷಣವೇ ಕಾಲ್ ಮಾಡೋದು, ಮಾತಾಡೋದು. ಅದೇ ಲೆಟ್ರ್ ಬರೆದ್ರೆ ಅದು ಪೋಸ್ಟಲ್ಲಿ ಬರೋ ತನಕ ಕಾಯ್ತಾ ಇರಬೇಕು. ಅದೇ ಫೋನ್ ಕಾಲ್ ಆದರೆ ಫಟಾಫಟ್. ವಾರುಣಿಯ ಮಗಳು ನೇಹ ಈಗಿನ ಕಾಲದವರ ಮಾತನ್ನೇ ಆಡಿದಳು. ಮಾತನಾಡದೆ ಸುಮ್ಮನೆ ಒಳಗೆ ಎದ್ದು ಹೋದ ಲೀಲಾಳ ಕೈಲಿ ವಾಪಸ್ ಬರುವಾಗ ಪುಟ್ಟದೊಂದು ಚೀಲವಿತ್ತು. ಓ ತಂದಳಪ್ಪ ಇವಳು ಮಾಯಾಪೆಟ್ಟಿಗೆ ಎನ್ನುತ್ತಾ ನಗೆಚಾಟಿಕೆ ಹಾರಿಸಿದ ವಾಗೀಶ. ಏನದು ಮಾಯಾಪೆಟ್ಟಿಗೆ? ನೆಲದ ಮೇಲೆ ಕುಳಿತಿದ್ದ ಲೀಲಾಳ ಸುತ್ತಲೂ ಬಂದು ಕುಳಿತರು ಆದ್ಯ, ನೇಹ, ನಿಹಾಲ್, ಸುರಭಿ, ಸುಹಾಸ್. ಆ ಚೀಲದಿಂದ ಹಳೆಯ ಪತ್ರಗಳ ಒಂದು ಕಟ್ಟನ್ನು ತೆಗೆದರು ಲೀಲಾ. ಏನಮ್ಮ ಇದು, ಇಷ್ಟೊಂದು ಇನ್ಲ್ಯಾಂಡ್ ಲೆಟರ್ಸು? ಯಾರು ಬರೆದಿದ್ದು? ಸುರಭಿ ಆಶ್ಚರ್ಯದಿಂದ ಕೇಳಿದಳು. ನಿನ್ನ ಅಜ್ಜಿ ಅಂದರೆ ನನ್ನ ಅಮ್ಮ, ನನ್ನ ಅತ್ತಿಗೆ, ನಮ್ಮ ಅಕ್ಕ ಮತ್ತು ನಿನ್ನ ಮುತ್ತಜ್ಜಿ ಅಂದರೆ ನನ್ನ ಅಮ್ಮನ ಅಮ್ಮ ಬರೆದಿರೋ ಲೆಟರ್ಸ್ ಕೂಡ ಇದೆ ಇದರಲ್ಲಿ. ನಾನು ಮದುವೆ ಆಗಿ ತವ್ರು ಬಿಟ್ಟು ಬಂದಾಗ ಅಮ್ಮ, ಅಜ್ಜಿ ಎಲ್ಲರೂ ಪತ್ರ ಬರಿತಾಯಿದ್ರು. ವಾರಕ್ಕೆ 2 ಲೆಟರ್ ಇಲ್ಲಿಂದ ಹೋದರೆ 2 ಲೆಟರ್ ಅಲ್ಲಿಂದ ಬರ್ತಾ ಇತ್ತು. ಅಮ್ಮನ ನೆನಪಾದಾಗೆಲ್ಲ ಇದೇ ಪತ್ರಗಳನ್ನು ಓದಿ ಸಮಾಧಾನ ಮಾಡ್ಕೊಳ್ತಾ ಇದ್ದೆ. ಭಾವುಕವಾಗಿ ನುಡಿದ ಲೀಲಾ ಒಂದು ಲೆಟರನ್ನು ಕೈಯಲ್ಲಿ ತೆಗೆದುಕೊಂಡು, ನೋಡು, ಇದು ನಿನ್ನ ಮುತ್ತಜ್ಜಿ ಬರೆದಿರೋ ಕೊನೆಯ ಪತ್ರ. ಅಜ್ಜಿ ನೆನಪಾದಾಗೆಲ್ಲ ಇದನ್ನು ಓದ್ತಾ ಇದ್ದರೆ ಅವ್ರ ಹತ್ರನೇ ಮಾತಾಡ್ತಾ ಇದ್ದೀನೇನೋ ಅನಿಸುತ್ತೆ ಎಂದವರ ಕಣ್ಣಂಚು ತುಸು ತೇವವಾಗಿದ್ದು ಕಂಡು ಉಳಿದವರು ಕೂಡ ಭಾವುಕರಾದರು. ಅದಕ್ಕೆ ಇನ್ನೊಂದು ಲೆಟರ್ ಕಟ್ಟಿದೆಯಲ್ಲ, ಅದನ್ನು ತೋರಿಸಲ್ವಾ ರೇಗಿಸಿದಳು ವಾರುಣಿ. ಐ ಸುಮ್ಮನಿರ ವಾರುಣಿ, ನೀನೇನು ಮಕ್ಕಳೆದುರಿಗೆಲ್ಲ ಎಂದ ಲೀಲಾಳ ಕೆನ್ನೆ ಕೆಂಪಗಾಗಿದ್ದರೆ ವಾಗೀಶನ ತುಂಟ ನೋಟ ಲೀಲಾಳ ಕಡೆಗಿತ್ತು. ಯಾವ ಲೆಟರ್ಸ್ ಅತ್ತೆ? ಅಮ್ಮ ನಮಗೂ ತೋರ್ಸಮ್ಮ ಎಂದ ಸುರಭಿ ಕಡೆ ನೋಡುತ್ತಾ, ಸುಮ್ಮನಿರೆ ಎಂದು ಸಣ್ಣದಾಗಿ ನಾಚುತ್ತಾ ತನ್ನ ಪತ್ರಗಳ ಸಮೇತ ಒಳಗೆ ನಡೆದಳು ಲೀಲಾ. ಈಗ ಮಕ್ಕಳ ಕಣ್ಣೆಲ್ಲ ವಾರುಣಿಯ ಕಡೆಗಿತ್ತು. ಅವರೆಲ್ಲರ ಕಣ್ಣಲ್ಲಿದ್ದ ಪ್ರಶ್ನೆಗೆ ವಾಗೀಶಣ್ಣ ಲೀಲಾ ಅತ್ತಿಗೆಗೆ ಬರೆದಿರೋ ಲೆಟರ್ಸು, ಲವ್ ಲೆಟರ್ಸ್.
ಅತ್ತಿಗೆ ತವರಿಗೆ ಹೋದಾಗ, ಬಾಣಂತನಕ್ಕೆ ಹೋದಾಗ ಅಣ್ಣ ದಿನಾ ಒಂದೊಂದು ಲೆಟರ್ ಬರೀತಿದ್ದ. ಒಂದೊಂದು ಸಾರಿ ದಿನಕ್ಕೆ ಎರಡೆರಡು ಎಂದಾಗ ಮಕ್ಕಳೆಲ್ಲ ಹೋ ಎಂದು ಕೂಗಿದರೆ ವಾಗೀಶ ಕೆಲಸದ ನೆಪ ಹೇಳಿ ಅಲ್ಲಿಂದ ಹೊರಗೆ ಹೋಗಿದ್ದ. ಇನ್ಮೇಲೆ ನಾನು ನನ್ನ ಹೆಂಡತಿಗೆ ಪತ್ರ ಬರಿತೀನಿ ಎಂದು ಸುಹಾಸ್ ಹೇಳಿದಾಗ ಎಲ್ಲರ ಬಾಯಿ ತೆರೆದದ್ದು ತೆರೆದಂತೆಯೇ ಇತ್ತು. ಎಲ್ಲರ ಮುಖದ ಮೇಲೆ ಕಂಡ ಆಶ್ಚರ್ಯದ ನಗೆಗೆ ಉತ್ತರವಾಗಿ, ಅಯ್ಯೋ, ಹೆಂಡತಿ ಈಗಿಲ್ಲದೆ ಇದ್ರೇನೋ, ಮದುವೆ ಆಗಿ ಹೆಂಡತಿ ಬಂದ ಮೇಲೆ ಬರಿತೀನಿ ಅಂತ ಹೇಳಿದ್ದು ಎಂದು ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ. ಅವನು ಅಲ್ಲಿಂದ ಓಡಿದ ರೀತಿ ಮಾತ್ರ ಎಲ್ಲರನ್ನು ನಗೆಗಡಲಲ್ಲಿ ತೇಲಿಸಿತ್ತು. ಇದೆಲ್ಲ ವರೋಪಚಾರಕ್ಕೆ ಅಂತ ತಂದಿರೋ ಬೆಳ್ಳಿ ಪಾತ್ರೆಗಳು ವಾರಿಜ. ಸುರಭಿಗೆ ಕೊಡಬೇಕಾಗಿರುವ ಬಳುವಳಿಯ ಸಾಮಾನುಗಳನ್ನು ತೆಗೆದಿಡುತ್ತಾ ಇದ್ದರು ಲೀಲಾ. ಬೀಗರ ಮನೆಯಲ್ಲಿ ಜೋಡಿಸಿ ಇಡೋ ಸಾಮಾನುಗಳನ್ನೆಲ್ಲ ಜೋಡಿಸಿ ಇಡುವುದಕ್ಕೆ ವಾರಿಜ, ವಾರುಣಿ, ಲೀಲಾ ಜೊತೆಗೆ ಅದಿತಿಯೂ ಅವರ ಕೈ ಜೋಡಿಸಿದ್ದಳು. ಸುರಭಿ, ನೀನು, ಅದಿತಿ, ಆದ್ಯ ಮತ್ತು ನೇಹ ಸೇರಿಕೊಂಡು ಬಂದಿರೋರಿಗೆಲ್ಲ ಕೊಡಬೇಕಾಗಿರೋ ಉಡುಗೊರೆಗಳನ್ನು ಪ್ಯಾಕ್ ಮಾಡಿಟ್ಬಿಡಿ. ಹಾಗೆ ಆ ಪ್ಯಾಕ್ಗಳ ಮೇಲೆ ಅವರವ್ರ ಹೆಸರು ಕೂಡ ಬರೆದಿಟ್ಬಿಡು. ಕುಂಕುಮ ಕೊಡೋ ಹೊತ್ತಲ್ಲಿ ರೂಮಲ್ಲಿ ಯಾರೇ ಇದ್ದರೂ ಏನೂ ಕನ್ಫ್ಯೂಷನ್ ಆಗಲ್ಲ. ಒಂದೊಂದು ಕೆಲಸಗಳನ್ನು ಒಬ್ಬೊಬ್ಬರಿಗೆ ವಹಿಸುತ್ತಿದ್ದರು ಲೀಲಾ, ವಾಗೀಶ. ಮದುವೆ ಮನೆಯಲ್ಲಿ ಕೆಲಸಗಳಿಗೆ ಬರವೇ, ಎಲ್ಲರೂ ಮದುವೆ ಮನೆ ಕೆಲಸದಲ್ಲಿ ವ್ಯಸ್ತರು. ಅಕ್ಕ, ಇಲ್ಲಿಗೆ ಬಂದಾಗಿಂದ ಅಮ್ಮ ಮುಖದ ಕಳೆನೇ ಬದಲಾಗಿ ಹೋಗಿದೆ ನೋಡು, ಎಷ್ಟು ಖುಷಿಯಾಗಿದ್ದಾಳೆ. ನಿಜಕ್ಕೂ ನಾವು ಇಷ್ಟು ವರ್ಷ ಇವರೆಲ್ಲರಿಂದ ದೂರ ಇರಲೇಬಾರ್ದಾಗಿತ್ತು ಎಂದಳು ಆದ್ಯ ಅದಿತಿಯ ಹೆಗಲ ಮೇಲೆ ತಲೆ ಇಡುತ್ತಾ. ಆದ್ಯಾಳ ಎಲ್ಲ ಮಾತಿಗೂ ಅದಿತಿಯ ಮುಗುಳುನಗೆಯೊಂದೇ ಉತ್ತರ. ಕಾಂತು, ಇನ್ನೂ ಎಷ್ಟು ವರ್ಷ ದೆಹಲಿ ವಾಸ? ಕೈಗಳು ಕೆಲಸ ಮಾಡುತ್ತಿರುವಂತೆಯೇ ಕೇಳಿದ ವಾಗೀಶ. ಹೌದೋ ಕಾಂತು, ಇನ್ನಾದರೂ ಕರ್ನಾಟಕದ ಕಡೆ ಬಂದುಬಿಡೋ. ವಾಗೀಶನ ಮಾತಿಗೆ ಮಂಜುವಿನ ದನಿಯೂ ಸೇರಿತ್ತು. ನನಗೆ ಇನ್ನೂ 5 ವರ್ಷ ಸರ್ವೀಸ್ ಇದೆ. ಆದರೆ ನನಗೇನು ಸರ್ವೀಸ್ ಅಲ್ಲೇ ಮುಗಿಸ್ಬೇಕು ಅನ್ನೋ ಹಠ ಇಲ್ಲ. ತವರ ಕಡೆ ಸೆಳೆತ ಶ್ರೀಕಾಂತನಿಗೂ ಇದೆ. ಹಾಗಾದರೆ ವಾರಿಜನ್ ಹತ್ರ, ಮಕ್ಕಳ ಹತ್ರ ಮಾತಾಡು. ಅವರಿಗೂ ಒಪ್ಪಿಗೆ ಇದ್ದರೆ ವಾಪಸ್ ಬಂದುಬಿಡೋ ಎಂದ ವಾಗೀಶನ ಮಾತಿಗೆ ಶ್ರೀಕಾಂತ ಸಮ್ಮತವೆಂಬಂತೆ ತಲೆ ಆಡಿಸಿದನು. ಇತ್ತ ಆದಿತ್ಯನನ್ನು ಭೇಟಿ ಮಾಡಲು ಬಂದಿದ್ದ ಸಿದ್ದುವನ್ನು ಕಂಡು, ಒಳಗೆ ಬಾರೋ ಸಿದ್ದು, ಕಾಫಿ ಕುಡಿದು ಹೋಗುವಂತೆ ನಿತ್ಯದ ಅಭ್ಯಾಸದಂತೆ ಕರೆದರು ಲೀಲಾ. ನಿತ್ಯ ಅವರ ಕರೆಗೆ ಓಗೊಡದವನು ಇಂದು ಆ ಬಳುಕುವ ಬಾಲೆ ಯಾರೆಂದು ತಿಳಿಯುವ ಸಲುವಾಗಿ ತನ್ನ ಅಂಬಾರಿ ಬಿಟ್ಟು ಒಳಗೆ ನಡೆದಿದ್ದ. ಮನೆಯೊಳಗೆ ಬಂದವನನ್ನು ಕಂಡು ಹುಬ್ಬೇರಿಸಿದ್ದ ಆದಿತ್ಯ. ಏನು ಬಾಸ್, ಇವತ್ತು ಚಿಕ್ಕಮ್ಮ ಕರೆದ ಕೂಡಲೇ ಒಳಗೆ ಬಂದುಬಿಡಿದೆಯಾ? ದಿನ ಹಾಗೆ ಹೋಗ್ಬಿಡ್ತಿದ್ದೆ ಎನ್ನುತ್ತಾ ಅವನ ಬೆನ್ನ ಮೇಲೆ ಪ್ರೀತಿಯಿಂದ ಗುದ್ದು ಹಾಕಿದ. ಈಗೇನಪ್ಪ, ಬಂದಿದ್ದು ತಪ್ಪಾಯ್ತಾ? ಹೊರಡ್ಲಾ ಎಂದು ರೇಗಿಸಿದವನ ಮಾತಿಗೆ ಉತ್ತರವಾಗಿ ಲೀಲಾ, ಕೂತ್ಕೋಸಿದ್ದು, ಅವನು ತಮಾಷೆ ಮಾಡಿದ್ದು ಎಂದರೆ ಸಿದ್ದು, ನಾನು ತಮಾಷೆನೇ ಮಾಡಿದ್ದೆ ಚಿಕ್ಕಮ್ಮ, ಇವತ್ತು ನಾನು ಒಳಗೆ ಬರೋಕ್ಕೆ ಕಾರಣ ಇದೆ ಎಂದ. ಏನಪ್ಪ ಅಂಥ ಕಾರಣ? ಕುತೂಹಲದಿಂದ ಕೇಳಿದರು ಲೀಲಾ. ಮದುವೆ ಮನೆ ಅಲ್ಲ ಚಿಕ್ಕಮ್ಮ, ನನ್ನಿಂದ ಆಗೋಂಥ ಕೆಲಸ ಏನಾದ್ರು ಇದ್ದರೆ ಹೇಳಿ. ನಿಮ್ಮ ಆದಿತ್ಯನ ಥರಾನೇ ನಾನು ನಿಮ್ಮನೆ ಹುಡುಗನೇ ಎಂದ. ಅವನಂದ ಮಾತಿಗೆ ಲೀಲಾ, ಆದಿತ್ಯ ಇಬ್ಬರೂ ನಸುನಗೆ ಬೀಳಿದರು. ತಕ್ಷಣವೇ, ಕಳ್ಳ, ಸುಳ್ಳು ಹೇಳ್ತಾ ಇದೀಯಾ ಎಂದರು ಸೀತಮ್ಮ. ಏನಜ್ಜಿ ಎಂದ ಗಾಬರಿಯಿಂದ ಸಿದ್ದು. ಮದುವೆ ಮನೆಯಲ್ಲಿ ಚಂದದ ಹುಡುಗಿರು ಬಂದಿರ್ತಾರೆ, ನಿಂಗೂ ಯಾವುದಾದ್ರೂ ಹುಡುಗಿ ಸೆಟ್ ಆಗ್ಬೋದು ಅನ್ನೋ ಯೋಚನೆ ತಾನೇ ನಿಂದು ಎಂದಾಗ ಪೆಚ್ಚು ಪೆಚ್ಚಾಗಿ ನಗುತ್ತಾ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲಜ್ಜಿ ಎಂದರು. ಮನಸ್ಸಲ್ಲಿ ಮಾತ್ರ, ಯಾವುದಾದ್ರೂ ಹುಡುಗಿಯಲ್ಲಜ್ಜಿ, ಆ ಬಿಂದಿಗೆ ಸುಂದರಿಗೋಸ್ಕರ ಬಂದಿದ್ದೀನಿ ಎಂದುಕೊಂಡ. ಸಿದ್ದುವಿನ ಮುಖಭಾವ ನೋಡಿ ಆದಿತ್ಯ ಜೋರಾಗಿ ನಕ್ಕರೆ ಲೀಲಾ ಅವರು, ಬೇಜಾರು ಮಾಡ್ಕೋಬೇಡ ಸಿದ್ದು, ಅಜ್ಜಿ ಹಾಗೇನೆ, ಅವ್ರಿಗೇನನ್ಸುತ್ತೋ ಪಟ್ಟಂತ ಹೇಳಿಬಿಡ್ತಾರೆ ಎಂದರು. ಸಿದ್ದುವಿನ ಕಿವಿ ಅಲ್ಲೇ ಇದ್ದರೂ ಕಣ್ಣು ಮಾತ್ರ ತನ್ನ ಮನಸ್ಸು ಕದ್ದ ಹುಡುಗಿಯನ್ನು ಹುಡುಕುವುದರಲ್ಲಿ ವ್ಯಸ್ತವಾಗಿತ್ತು. ಹೊರಗಡೆ ಕೂತಿರೋ ಹುಡುಗ ಯಾರೇ ವಾಣಿ? ಎಷ್ಟು ಲಕ್ಷಣವಾಗಿದ್ದಾನೆ? ಮೊದಲ ನೋಟದಲ್ಲೇ ವಾರಿಜಾಳ ಗಮನ ಸೆಳೆದಿದ್ದ ಸಿದ್ದು ಸಿದ್ಧಾರ್ಥ್ ಅಂತ ಕಣೆ. ಅದೇ ಮೂಲೆ ಮನೆ ಶ್ರೀಧರ ಇರಲಿಲ್ವಾ, ಅವನ ಮಗ. ಶ್ರೀಧರ ಹೋಗಿ ಹತ್ರ 12 ವರ್ಷನೇ ಆಗೋಯ್ತು. ಅವನ ಹೆಂಡತಿ ಲತಾ ಗಟ್ಟಿಗಿತ್ತಿ, ಅಷ್ಟು ಆಸ್ತಿ ಸಂಭಾಳಿಸ್ತಾ ಮಗನ್ನು ಒಳ್ಳೆ ರೀತಿಯಿಂದ ಬೆಳೆಸಿದಾಳೆ. ಸ್ವಲ್ಪ ಗರ್ವಿಷ್ಟೇ, ಆದರೂ ಒಳ್ಳೆ ಹೆಂಗಸೇನೆ. ಇನ್ನು ಈ ಹುಡುಗ ನಮ್ಮ ಆದಿ ಜೊತೆಲೇ ಕೆಲಸ ಮಾಡೋದು, ಫಿಸಿಕ್ಸ್ ಲೆಕ್ಚರರ್, ಒಳ್ಳೆ ಹುಡುಗ ಹೇಳಿದಳು ವಾರಿಣಿ. ಅವನ ನಕ್ಷತ್ರ, ಗೋತ್ರ, ರಾಶಿ ಇದೆಲ್ಲ ಯಾಕೆ ಬಿಟ್ಬಿಟ್ಟೆ ಚಿಕ್ಕಿ ಎಂದವಳ ಕಡೆ ತಿರುಗಿ ನೋಡಿದರು ವಾರಿಜಾ, ವಾರುಣಿ. ಹಂಗ್ಯಾಕೆ ಹೇಳ್ತೀಯಾ? ನಸು ಹುಸಿ ಮನಸ್ಸಿನಲ್ಲಿ ತಮ್ಮ ಹಿಂದೆ ನಿಂತು ಮಾತಿಗೆ ಕಿವಿಯಾಗಿದ್ದ ಆದ್ಯಾಳನ್ನು ಕೇಳಿದರು ವಾರುಣಿ. ಮತ್ತೇನು ಚಿಕ್ಕಿ,
ಅಮ್ಮ ಬರೀ ಆ ಹುಡುಗ ಯಾರು ಅಂತ ಕೇಳಿದ್ದಷ್ಟೇ. ನೀನು ನೋಡಿದ್ರೆ ಪೂರ್ತಿ ಪ್ರವರನೇ ಹೇಳಿಬಿಟ್ಟೆ. ಏನೋ ನಮ್ಮ ಅದಿತಿಗೆ ನೋಡಿರೋ ಹುಡುಗನೇನೋ ಅವನು ಅನ್ನೋ ಹಾಗೆ ಎಂದು ಹೇಳುತ್ತಾ ವಾರಣಿಯ ಕೈಲಿದ್ದ ಉಂಡೆ ಡಬ್ಬದಿಂದ 3 ಉಂಡೆ ಎಗರಿಸಿ ನಡೆದಳು. ಏ, ಉಂಡೆ ಎಲ್ಲ ಮದುವೆಗೆ ಮುಂಚೆ ನೀನೇ ಖಾಲಿ ಮಾಡ್ತೀಯ ಕಣೆ ಎನ್ನುತ್ತಾ ತನ್ನ ಬೆನ್ನು ಹತ್ತಿದ್ದ ವಾರಿಜಾಕೆಗೆ ಸಿಗೋಷ್ಟು ದಡ್ಡಿನ ಆದ್ಯ ಅಲ್ಲಿಂದ ಓಟ ಕಿತ್ತಿದ್ದಳು. ನಿನ್ನ ಮಗಳು ಚಿನ್ಕುರುಳಿ ಕಣೆ, ಅವಳಿರೋಲ್ಲಿ ಬೇಜಾರು ನೋವು ಯಾವತ್ತೂ ಇರಲ್ಲ ನೋಡು ಎಂದರು ಲೀಲಾ ನಗುತ್ತಾ. ಇತ್ತ ವಾರಿಜಾಳ ಮನ ಸಿದ್ದುವಿನ ಪಕ್ಕ ಅದಿತಿಯನ್ನು ಕಲ್ಪಿಸಿಕೊಳ್ಳುತ್ತಿತ್ತು. ಹಾಯ್ ಸಿದ್ದು, ನಮ್ಮನೇಲಿ ಮದುವೆ ಅಂತ ನೀವು ಕಾಲೇಜಿಗೆ ಚಕ್ಕರ್ರಾ? ಒಂದು ಉಂಡೆ ಆದಿತ್ಯನ ಕೈಗಿಟ್ಟು ಇನ್ನೊಂದನ್ನು ಸಿದ್ದುವಿನ ಎದುರು ಹಿಡಿದು ಕೇಳಿದಳು ಆದ್ಯ. ಉಂಡೆ ಕೈಗೆ ತೆಗೆದುಕೊಂಡವನು ಆದಿತ್ಯನ ಕಡೆಗೆ ತಿರುಗಿ ಇದು ಯಾರು ಎಂಬಂತೆ ಪ್ರಶ್ನಾರ್ಥಕವಾಗಿ ನೋಡಿದ. ಅವನ ಮುಖಭಾವ ಅರಿತ ಆದಿ, ನಮ್ಮ ವಾರಿಜ ಅತ್ತೆ ಮಗಳು ಆದ್ಯ ಎಂದು ಹೇಳಿದ. ವಾರಿಜ ಅತ್ತೆ ಮಗಳ? ಓಹೋ, ರಾಷ್ಟ್ರ ರಾಜಧಾನಿ ಸುಂದರಿ ಎಂದು ಉದ್ಗರಿಸಿದ ಸಿದ್ದು. ಸುಂದ್ರಿ ಓಕೆ, ಆದರೆ ನಮ್ಮಮ್ಮ ನಿಮಗತ್ತೆ ಯಾಕೆ? ಕೇಳುತ್ತಿದ್ದವಳ ಮುಖದಲ್ಲಿ ತುಂಟತನ. ಮತ್ತೆ ಇಂಥ ಸುಂದರವಾದ ಹುಡುಗಿ ಮಗಳಾಗಿ ಇರಬೇಕಾದ್ರೆ ಅವರನ್ನು ಅತ್ತೆ ಅಂತ ತಾನೇ ಕರಿಬೇಕು. ಅವಳ ತರಲೆಗೆ ತಕ್ಕಂತೆ ಉತ್ತರ ಕೊಟ್ಟ ಸಿದ್ದು. ಹಾಗಾದರೆ ನಾನೀಗ ನಿಮ್ಮನ್ನು ಏನಂತ ಕರಿಬೇಕು? ನುಲಿಯುತ್ತಾ ಕೇಳಿದ ಆದ್ಯಾಳಿಗೆ. ಅಯ್ಯಯ್ಯೋ, ಇಷ್ಟೊಂದು ನಿಲ್ಲಬೇಡವೆ, ನನ್ನ ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ಆಗಷ್ಟೇ ಅಲ್ಲಿಗೆ ಬಂದ ಸುಹಾಸ ಅವಳ ಕೈಲಿದ್ದ ಉಂಡೆ ಕಸಿದು ಓಡಿದ. ಅಯ್ಯೋ ಪಾಪಿ, ನಾನಿನ್ನೂ ಒಂದು ಉಂಡೆನೂ ತಿಂದೇ ಇಲ್ಲ ಕಣೋ ಎನ್ನುತ್ತಾ ಅವನ ಹಿಂದೆಯೇ ಓಡಿದಳು ಆದ್ಯ. ಸಿದ್ದು ಆದಿ ಇಬ್ಬರ ಮುಖದಲ್ಲೂ ಅವರಿಬ್ಬರನ್ನು ಕಂಡು ಕಿರಿನಗೆ ಇತ್ತು. ನೀ ಏನೇ ಹೇಳು, ವಾರಿಜಾನ್ ಮಕ್ಕಳಿಬ್ಬರು ಭಾರಿ ಗುಣವಂತರು. ಲೀಲಾ ಸರಸುವಿನ ಮಾತಿನ ಮಧ್ಯೆ ಅದಿತಿ ಆದ್ಯರ ವಿಷಯ ನುಸುಳಿತ್ತು. ಕೈ ಮಂಗಳಗೌರಿ ಪೂಜೆಗೆ ಬೇಕಾದ ಗೆಜ್ಜೆ ವಸ್ತ್ರ ಎಳೆ ಸಿದ್ಧೆ ಮಾಡುತ್ತಾ ಇದ್ದರೆ ಬಾಯಿ ಅವರಿಬ್ಬರ ಗುಣಗಾನ ಮಾಡುತ್ತಿತ್ತು. ನಿಜ ನಿಜ, ಅದಿತಿ ಅಂತೂ ಎಷ್ಟು ಗಂಭೀರ, ಮಕ್ಕಳಿಗೆಲ್ಲ ಫೇವ್ರೇಟ್ ಅಕ್ಕ ಆಗಿಬಿಟ್ಟಿದ್ದಾಳೆ. ಇವತ್ತು ಬೆಳಗ್ಗೆ ಪೂಜೆಗೆ ಮಡಿ ನೀರು ಕೂಡ ಬಾವಿಯಿಂದ ಸೇದಿದ್ಲು. ಪಾಪ, ಅದೆಲ್ಲ ಅಭ್ಯಾಸ ಇಲ್ಲ ಅವಕ್ಕೆ, ಕೈಯೆಲ್ಲ ಕೆಂಪಗಾಗಿ ಹೋಗಿತ್ತು. ಆದರೂ ಒಂದು ಮಾತು ತನಗೆ ನೋವಾಗ್ತಾ ಇದೆ ಅಂತ ಹೇಳ್ಕೊಳ್ಳಿಲ್ಲ. ಮತ್ತು ಆದ್ಯ ಎಷ್ಟು ಹುಡುಗಾಗಿ ಆಡ್ಕೊಂಡಿರ್ತಾಳೆ. ತನ್ನ ಅಕ್ಕಂಗೆ ಕೈ ಕೆಂಪಾಗಿ ಉರಿ ಆಗ್ತಿದೆ ಅಂತ ಗೊತ್ತಾದ ಕೂಡಲೇ ಎಷ್ಟು ಒದ್ದಾಡ್ತು ಅಂತೀರಿ. ಅವಳೇ ತುತ್ತು ಕಲಿಸಿ ಊಟ ಮಾಡಿಸ್ಬಿಟ್ರು ಅವಳಿಗೆ. ನೋವಾಗಿರೋದನ್ನು ಕೂಡ ಇನ್ನೊಬ್ರಿಗೆ ಗೊತ್ತಾಗದ ಹಾಗೆ ನಿಭಾಯಿಸ್ಬಿಟ್ರು ಅಕ್ಕ ತಂಗಿ. ಸರಸು ತಾನೇ ಕಣ್ಣಾರೆ ಕಂಡಿದ್ದನ್ನು ಲೀಲಾ ವಾರುಣಿಗೆ ಹೇಳುತ್ತಾ ಇದ್ದರು. ವಾರಿಜಾಕ ಕೂಡ ಇಲ್ಲೇ ಇರೋ ಹಾಗಿದ್ದರೆ ಚೆನ್ನಾಗಿರ್ತಿತ್ತು. ಮದುವೆ ಮುಗಿದ ಮೇಲೆ ಹೊರಟು ಹೋಗಿಬಿಡ್ತಾರಲ್ಲ ಅಂತ ಬೇಸರ ಆಗ್ತಿದೆ. ಇಷ್ಟು ವರ್ಷ ಅಂತೂ ದೂರ ಇದ್ವಿ, ಇನ್ಮೇಲಾದರೂ ಹತ್ತಿರ ಇರೋ ಹಾಗಿದ್ರೆ ಎಂದು ವಾರುಣಿ ಹೇಳಿದಾಗ, ಕಾಂತೋರ್ ಕೆಲಸ ಅಲ್ಲೇ ಇರೋದಲ್ವಾ, ಬಿಟ್ಟು ಬರೋಕ್ಕೆ ಹೇಗಾಗುತ್ತೆ ಎಂದ ಲೀಲಾ ಒಂದು ಗಳಿಗೆ ತಡೆದು, ಅದಿತಿ ಆದ್ಯ ಇಬ್ಬರನ್ನ ಯಾರನ್ನಾದರೂ ಒಬ್ಬರನ್ನಾದರೂ ಈ ಕಡೆಗೆ ಮದುವೆ ಮಾಡಿಕೊಟ್ರೆ ಅವರಾದರೂ ಹತ್ತಿರ ಇರ್ತಿದ್ರು. ಅವ್ರ ನೆಪದಲ್ಲಿ ವಾರಿಜ ಕಾಂತು ಕೂಡ ಬಂದು ಹೋಗಿ ಮಾಡ್ಬೋದಿತ್ತು. ನೋಡೋಣ, ಈ ಮದುವೆ ಒಂದು ಮುಗೀಲಿ, ಆಮೇಲೆ ಇದ್ರ ಬಗ್ಗೆ ವಾರಿಜ ಹತ್ರ ಮಾತಾಡೋಣ ಎಂದರು ಲೀಲಾ. ಇಷ್ಟು ವರ್ಷಗಳ ಕಾಲ ದೂರವಿದ್ದ ಬಾಂಧವರು ಇನ್ನು ಮೇಲಾದರೂ ಹತ್ತಿರವಿರುವ ಕನಸು ಕಾಣುತ್ತಿದ್ದಾರೆ. ಕೆರೆ ಹತ್ತಿರವಿದ್ದಷ್ಟು ಒಳ್ಳೆಯದು, ನೆಂಟರು ದೂರ ಇದ್ದಷ್ಟು ಒಳ್ಳೆಯದು ಅನ್ನೋ ಗಾದೆ ಮಾತು ಇವರ ವಿಷಯದಲ್ಲಿ ನಿಜವಾಗದೇ ಇರಲಿ. ಹೇಯ್, ಇವತ್ತು ಹಲ್ದಿ ರಸಂ, ಎಲ್ಲ ಬೇಗ ಬೇಗ ರೆಡಿಯಾಗಿ ಎನ್ನುತ್ತಾ ಎಲ್ಲರನ್ನೂ ಅವಸರಸಪಡಿಸುತ್ತಿದ್ದಳು ಆದ್ಯ. ಓಯ್, ಅದೇನದು ರಸಮ್ಮು ಸಾಂಬಾರು ಅಂತ? ನಮ್ಮಲ್ಲಿ ಹಲ್ದಿ ರಸಮ್ ಎಲ್ಲ ಮಾಡಲ್ಲ. ರಸಮ್ಮು ಕೆಂಪು ಕಲರ್ ಇರುತ್ತೆ, ಮತ್ತು ಅದನ್ನು ತಿಳಿ ಸಾರು ಅಂತ ಕರಿತೀವಿ. ಸುಹಾಸ್ ಆದ್ಯಾಳಿಗೆ ಸಾರಿನ ಬಗ್ಗೆ ಪ್ರವಚನ ನೀಡುತ್ತಿದ್ದ. ಅಯ್ಯ ಪೆದ್ದ ಭಾವ, ನಾನು ಹೇಳಿದ್ದು ಹಿಂದಿ ಹಲ್ದಿ ರಸಂ ಅಂದರೆ ಎಂದು ಅರ್ಧಕ್ಕೆ ನಿಲ್ಲಿಸಿ ಪೆಚ್ಚಾದಳು ಆದ್ಯ. ಅಂದರೆ ಅರಿಶಿನದ ಶಾಸ್ತ್ರ ಅಂತ. ಕನ್ನಡದ ಪದ ತಿಳಿಯದೆ ನಿಲ್ಲಿಸಿದ ಆದ್ಯಾಳ ಸಹಾಯಕ್ಕೆ ಬಂದ ಆದಿತ್ಯ. ಹಾಂ, ಅದೇ ಅರಿಶಿನದ ಶಾಸ್ತ್ರ ಎಂದ ಆದ್ಯ ಕೃತಜ್ಞತೆಯಿಂದ ಆದಿತ್ಯನ ಕಡೆ ನೋಡಿದಳು. ತಮ್ಮ ಕಾಲಿಗೆ ಎರಗಿದ ಸುರಭಿಗೆ 100 ವರ್ಷ ಚೆನ್ನಾಗಿ ಬಾಳ್ಕಂದ ಎಂದು ಆಶೀರ್ವಾದ ಮಾಡಿದರು ಸೀತಮ್ಮ. ಮೊದಲಿನಿಂದಲೂ ಅಜ್ಜಿಯ ಮಡಿಲಲ್ಲಿ ಬೆಳೆದ ಮೊಮ್ಮಗಳು ಈಗ ಬೇರೆ ಮನೆ ಬೆಳಗುವ ದೀಪವಾಗುತ್ತಿರುವುದು ಸಂತಸದ ವಿಷಯವೇ ಆದರೂ, ಇಷ್ಟು ದಿನ ಕಣ್ಣೆದುರಲ್ಲಿ ಓಡಾಡುತ್ತಿದ್ದ ಕೂಸು ಈಗ ಇನ್ನೊಂದು ಮನೆಯ ಸೊತ್ತು ಎಂಬುದನ್ನು ನೆನೆಸಿಕೊಂಡಾಗ ಮಾತ್ರ ಕರಳು ಕಲಕುವ ದುಃಖ ಉಕ್ಕುತ್ತಿತ್ತು. ಕಂದ, ತುಂಬಿದ ಮನೆಗೆ ಹೋಗ್ತಾ ಇದೆಯಾ? ತಾಳ್ಮೆ ತುಂಬ ಮುಖ್ಯ ಮಗು. ಮನಸ್ಸಿಗೆ ಬಂದ ಮಾತನ್ನು ಥಟ್ಟಂತ ಆಡ್ಬಿಡ್ಬೇಡ. ಮಾತಾಡೋ ಮುಂಚೆ ಒಂದೆರಡು ಕ್ಷಣ ಯೋಚನೆ ಮಾಡಿ ಮಾತಾಡ್ಬಿಟ್ಟ.
ನೀನು ಬುದ್ಧಿವಂತೆ. ನಿನ್ನಮ್ಮ ಹೆಂಗೆ ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಮನೆ ನಡೆಸ್ತಾ ಇದ್ದಾಳೋ ಹಾಗೆ ಬಾಳು. ನೀನು ಆದರ್ಶಕ್ಕೆ ಅಂದರೆ ರೋಲ್ ಮಾಡೆಲ್ ಆಗಿ ಬೇರೆ ಯಾರ್ಯಾರನ್ನೂ ಹುಡುಕೋ ಅವಶ್ಯಕತೆಯೇ ಇಲ್ಲ. ನಿನ್ನಮ್ಮ ಲೀಲಾನ್ ಹಾಗೆ ನಡ್ಕೊಂಡ್ರೆ ಸಾಕು ಎಂದರು ಸೀತಮ್ಮ. ತನ್ನ ತಾಯಿಯ ಬಗ್ಗೆ ಹೊಗಳಿಕೆ ಕೇಳಿ ಸುರಭಿ ಖುಷಿಯಾದರೆ ಅತ್ತೆಯಿಂದ ಸಿಕ್ಕ ಸರ್ಟಿಫಿಕೇಟ್ ಲೀಲಾರ ಕಣ್ಣಲ್ಲಿ ನೀರು ತರಿಸಿತ್ತು. ಭಾವುಕವಾದ ವಾತಾವರಣ ಅಲ್ಲಿ ನಿರ್ಮಿತವಾಗಿತ್ತು. ತಮ್ಮ ಮನೆಯ ಅಂಗಳದಲ್ಲಿ ಆಟ ಆಡಿಕೊಂಡು ಬೆಳೆದಿರುವ ಕೂಸು ಇಂದು ಇನ್ನೊಂದು ಮನೆಯ ಬೆಳಕಾಗುವಷ್ಟು ದೊಡ್ಡವಳಾಗಿದ್ದಾಳೆ. ಇನ್ನೆರಡು ದಿನದಲ್ಲಿ ಅವಳು ಹುಟ್ಟಿ ಆಡಿ ಬೆಳೆದ ಮನೆಗೆ ಅತಿಥಿ ಆಗುವಳಿದ್ದಾಳೆ ಎಂಬ ಯೋಚನೆಯೇ ಎಲ್ಲರ ಕಣ್ಣ ಅಂಚನ್ನು ಒದ್ದೆಯಾಗಿಸಿತ್ತು. ಅಜ್ಜಿಯ ಮಡಿಲಿಂದ ಎದ್ದ ಸುರಭಿ ಅಮ್ಮನ ತೋಳು ಸೇರಿದ್ದಳು. ಪುಟಿ, ಸಂಸಾರ ಅಂದಮೇಲೆ ಒಂದು 4 ಮಾತು ಬರುತ್ತೆ, ಒಂದು 4 ಮಾತು ಹೋಗುತ್ತೆ. ಯಾವುದನ್ನೂ ಮನಸ್ಸಲ್ಲಿ ಕೊಳೆಯೋಕೆ ಬಿಡಬೇಡ. ಈ ಮನೆಯಲ್ಲಿ ನನ್ನ ಜೊತೆ, ನೇಹಾ ನಿಹಾಲ್ ಜೊತೆ, ಸುಹಾಸನ್ ಜೊತೆ ಜಗಳಾಡಿದ್ರೆ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸ್ತಾ ಇದೆಯಾ? ಇಲ್ಲ ಅಲ್ವಾ? ಅದೇ ಥರ ಅಲ್ಲೂ ಕೂಡ ಏನೇ ಮಾತಾದರೂ ಮರೆತು ಮುಂದೆ ಸಾಗ್ತಾ ಇರಬೇಕು ಎಂದ ಅಮ್ಮನ ಮಾತಿಗೆ ತಲೆಯಾಡಿಸಿದ ಸುರಭಿಯ ನೋಡಿ ಒದ್ದೆ ಸ್ವರದಲ್ಲಿಯೇ, ಪಾಪು, ಹೊಂದ್ಕೊಂಡು ಹೋಗಬೇಕು ನಿಜ. ಹಾಗಂತ ನಿಂತನ ಕೊಂದ್ಕೊಂಡು ಹೋಗಬೇಕಾಗಿಲ್ಲ. ನಿನ್ನ ಒಪಿನಿಯನ್ ಏನಿದೆಯೋ ಅದನ್ನು ಮೃದುವಾಗಿ ಆದರೆ ಅಷ್ಟೇ ದೃಢವಾಗಿ ಹೇಳಬೇಕು. ನಿನ್ನ ಕಷ್ಟಕ್ಕೆ ಆಗಲಿ ಸುಖಕ್ಕೆ ಆಗಲಿ ನಿನ್ನ ತವರು ನಿನ್ನ ಬೆನ್ನಿಗಿದ್ದೇ ಇರುತ್ತೆ ಎಂದ ವಾಗೀಶ. ಈ ಭಾವುಕ ಕ್ಷಣಗಳೆಲ್ಲವೂ ಆದ್ಯಾಳ ಕ್ಯಾಮರಾದಲ್ಲಿ ಸೆರೆಯಾಗುತ್ತಿತ್ತು. ಲೀಲಾ ಸುರಭಿಯ ಅಪ್ಪಿಗೆ ಕಂಡ ಅದಿತಿ ವಾರಿಜಾಳ ತೆಕ್ಕೆ ಸೇರಿದರೆ ನೇಹಾ ವಾರಣಿಯ ತೋಳಲ್ಲಿ ಹುದುಗಿದಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.